ಬಹಳಷ್ಟು ನೋವಾಯಿತು ಅವರಿಗೆ, ಬಸವಣ್ಣವ್ರಿಗೆ. ಯಾಕಂತಂದ್ರೆ ಯಾರನ್ನೂ ಮುಟ್ಟಂಗಿಲ್ಲ. ಕೆಲವೊಬ್ಬರ ಮಣಿಯೊಳಗೆ ಬಂದ್ರೆ ಅವರಿಗೆ ನೀರು ಗೊಜ್ಜು ಕಳಿಸೋದು, ಅವ್ರ ನಿಂತವಾದ ಜಾಗಕ್ಕೆ ನೀರು ಗೊಜ್ಜೋ ಪದ್ಧತಿ ಅವತ್ತಿನ ಕಾಲದೊಳಗೆ. ಈ ಪದ್ಧತಿಯನ್ನ ಬಸವಣ್ಣವರು ನೋಡಿ ಅವ್ರ ಮನಸ್ಸಿಗೆ ಬಹಳ ನೋವಾಗುತ್ತದೆ. ಜಗತ್ತಿನೊಳಗಿರ್ತಕ್ಕಂಥವ್ರು ಎಲ್ಲರೂ ಮನುಷ್ಯರೇ, ಆದರೆ ಈ ಮೇಲು ಕೀಳೆಂಬ ಭಾವನೆ ಯಾಕ ಅಂತ ತಿಳ್ಕೊಂಡು ಬಸವಣ್ಣವ್ರಿಗೆ ಬಹಳ ದೊಡ್ಡ ನೋವಾಗ್ತದೆ. ಯಾಕಂದ್ರೆ ಅವರ ಅವತಾರಿ ಪುರುಷರು, ಅವರು ಹುಟ್ಟಿದ್ದನ್ನ ಅದಕ್ಕಣೆ. ಅದಕ್ಕೆ ಅವರು ಈ ಧರ್ಮ ನನಗೆ ಬೇಡ ಅಂದು ಬಿಡ್ತಾರೆ. ಅವರು ಈ ಬ್ರಾಹ್ಮಣ ಪರಂಪರೆ ನನಗೆ ಒಗ್ಗಂಗಿಲ್ಲ, ನಾನು ವಲ್ಲಪ್ಪ, ನಾನು ಯಾವ ಧರ್ಮವನ್ನು ಸ್ವೀಕಾರ ಮಾಡ್ಬೇಕಂತ ನನ್ನ ಮನಸ್ಸು ಅಂತಂದ್ರೆ ಯಾವ ಧರ್ಮದಲ್ಲಿ ಸಮಾನತೆ ಅದ, ಯಾವ ಧರ್ಮದಲ್ಲಿ ಮೇಲು ಕೀಳೆಂಬ ಭಾವನೆ ಇಲ್ಲ, ಆ ಧರ್ಮವನ್ನು ನಾನು ಸ್ವೀಕಾರ ಮಾಡಬೇಕಂತ ತಿಳ್ಕೊಂಡು ಬಸವಣ್ಣವರು ದೊಡ್ಡ ವಿಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವತಃ ಬಸವಣ್ಣವರ ಹೇಳ್ತಾರೆ ಏನಂತಂದ್ರೆ, ಬ್ರಾಹ್ಮಣರಾಗಿರತಕ್ಕಂಥ ಮಧುವರಸ ಮಾದಲಾಂಬಿಕೆಯರ ಅವರ ತಂದೆ ತಾಯಿ ಅಂತ ಭೀಮಕವಿಗಳು ಬರೆದರೂ ಬಸವಣ್ಣವರು ಕೆಳವರ್ಗದವರನ್ನು ಎಷ್ಟು ಪ್ರೀತಿಸ್ತಿದ್ರು ಆಗಿನ ಕಾಲದಾಗ ಅಂತಂದ್ರ, ಮಾದಾರ ಚೆನ್ನಯ್ಯನ ಮನೆಯ ಮಗಳು, ಆನಂತರ ಇನ್ನೊಬ್ಬ ಕೆಳವರ್ಗದ ಮಗ, ಅವರಿಬ್ಬರ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥವ್ ನಾನು ಅಂತ ಬಸವಣ್ಣ ತಮ್ಮ ವಚನದಲ್ಲಿನೇ ಹೇಳ್ಕೊಂಡಿದ್ದಾರೆ. ಯಾಕಂತಂದ್ರ ಈ ಜಗತ್ತಿನೊಳಗ ಸಮಾನತೆಯನ್ನು ಸಾರಲಿಕ್ಕೆ ಬಂದಿರತಕ್ಕಂಥವ್ರು ಬಸವಣ್ಣವರು. ನಿಮ್ಗೆ ಗೊತ್ತಿರ್ಬೇಕು, ಉಡುಪಿಯ ಕೃಷ್ಣನ ದರ್ಶನಕ್ಕೆ ಒಂದ್ಸಾರಿ ಕನಕದಾಸರು ಬಂದಿದ್ರಂತ. ಕನಕದಾಸರು ಇವತ್ತು ಕೆಲವೊಂದು ಪದ್ಧತಿಗಳು ಹಂಗದಾವ, ಅನಿವಾರ್ಯ, ಅವುಗಳಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬಸವಣ್ಣನವರ ಕಲ್ಪನೆ ಏನಿತ್ತದ ಪೂರ್ಣ ಪ್ರಮಾಣದೊಳಗೆ ಇವತ್ತು ಕಾರ್ಯರೂಪಕ್ಕೆ ಬಂದಿಲ್ಲ. ಉಡುಪಿಯ ಕೃಷ್ಣನ ದರ್ಶನಕ್ಕೆ ಅವರು ಬಂದ ಸಂದರ್ಭದೊಳಗೆ ಬಹಳ ಚಂದ ಭಕ್ತಿ ಮಾಡ್ತಿದ್ದವ, ಬಹಳ ಚಂದ ಭಕ್ತ, ಯಾವತ್ತೂ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡತಕ್ಕಂಥವ್ರು. ಕುಯ್ಯನು ಬರ್ದು ನೋಡೋದು ಯಾಕ, ಎಷ್ಟು ಭಕ್ತಿ ಅಂತಂದ್ರ ಪರಮಾತ್ಮ ಎಲ್ಲಿ ಇದ್ರೂ ಓಡಿ ಬರ್ಬೇಕು, ಆ ರೀತಿ ಭಕ್ತನಾಗಿ ಇರ್ತಿದ್ರು. ಉಡುಪಿಯ ಕೃಷ್ಣನ ಹತ್ತಿರ ಬಂದಾಗ ಬಾಗಲದ ಹೊರಗೆ ಕುಂತ ಎಷ್ಟು ಗಾನವನ್ನು ಮಾಡಿದ, ಎಷ್ಟು ಹಾಡಿದ ಅಂತಂದ್ರೆ, ಒಳಗೆ ಕುಂತ ಕಲ್ಲಿನ ಮೂರ್ತಿ. ಕನಕದಾಸರು ಹಾಡಿದರೆ ಹೆಂಗೆ ಹಾಡ್ತಿದ್ರಂತಂದ್ರೆ, ಒಳಗೆ ಕೂತಿರ್ತಕ್ಕಂಥ ಕಲ್ಲಿನ ಮೂರ್ತಿ ತಲೆ ಹಾಕುತ್ತಿತ್ತಂತ, ಕಲ್ಲಿನ ಮೂರ್ತಿ. ಆ ರೀತಿಯೊಳಗೆ ಭಕ್ತಿಯಿಂದ ಭಾವದಿಂದ ಹಾಡ್ತಿದ್ರು. ಹೊರಗೆ ಕೂತ್ಕೊಂಡನ ಕನಕದಾಸರು ಹಾಡ್ತಿದ್ರು. ಹಾಡಿ ಮುಗಿದ ನಂತರ ಒಳಗೆ ಹೋಗಿ ಕೃಷ್ಣನ ದರ್ಶನ ಮಾಡ್ಬೇಕಂತ ಹಿಂಗೆ ಕಟ್ಟಿ ಏರಿ ಬರಗೊಡ್ದ. ಇವತ್ತು ಅದನ್ನು ಬ್ರಾಹ್ಮಣರ ಪೂಜೆ ಮಾಡ್ತಾರಲ್ಲಿ, ಕೃಷ್ಣನ ಮೂರ್ತಿಯನ್ನು ಪೂಜೆ ಮಾಡ್ತಾರೆ. ಅವರು ಒಳಗೆ ಬಿಡಲಿಲ್ಲ. ಯಾಕಂತಂದ್ರೆ, ನೀನು ಕೀಳು ಜಾತಿಯ ಮನುಷ್ಯ, ನಿನಗೆ ಮ್ಯಾಲ ಬರಾಕ ಅವಕಾಶ ಇಲ್ಲ, ನೀನು ಅಲ್ಲೇ ನಿಂತು ಕೈ ಮುಗಿಬೇಕಂತ ತಿಳ್ಕೊಂಡು ಗುಡಿ ಹೊರಗೆ ಒಂದಿಟು ನಡಿ ಏರ್ಗುಡ್ಲಿಲ್ಲ. ಹಾಗವಂತನ, ಇಲ್ಲ ನಾನು ನಿಮ್ಮಂಗ ಮನುಷ್ಯ ಅದನ್ರಿ, ನನಗೆ ಯಾಕೆ ಬಂದ್ ಮಾಡ್ತೀರಿ, ನನಗೆ ಪೂರ್ತಿ ಒಳಗೆ ಗರ್ಭಗುಡಿಯಾಗ ಬಿಡಬೇಡ್ರಿ, ಸ್ವಲ್ಪ ಇನ್ನೊಂದಿಟ್ಟು ಮ್ಯಾಲ ಹತ್ತಿ ಆ ಕೃಷ್ಣನ ಮೂರ್ತಿ ಕಂಡ್ರ ಸಾಕು, ನಿಮಗಾದ ಕಲ್ಲಿನ ಮೂರ್ತಿ ಕಾಣಬಹುದು, ನಾನು ಒಳಗೆ ಹೋಗಿ ಸ್ವಲ್ಪ ನೋಡಿದ್ರೆ ನನಗೆ ಸಾಕ್ಷಾತ್ ಕೃಷ್ಣನೇ ದರ್ಶನ ಕೊಡ್ತಾನ, ನಾನು ಸ್ವಲ್ಪ ಒಳಗೆ ಬಿಡ್ರಿ ಅಂತಂದಾಗ ಕನಕದಾಸನನ್ನು ಒಳಗೆ ಯಾರೂ ಬಿಡಲಿಲ್ಲ. ಕುತ್ತಿಗೆ ಹಿಡಿದು ದರ ಎಳ್ಕೊಂಡು ಬಂದು ಹೊರಗೆ ಹೋಗಿದ್ರು. ಅವ ಪಾಪ ಅಳ್ಕೊಂತ ಕುಂತ, ಕೃಷ್ಣ ನಿನ್ನ ಮುಖ ನೋಡೋದು ನನಗೆ ಆಗಲಿಲ್ಲ ಅಂತ ತಿಳ್ಕೊಂಡು ಹಂಗ ಅಳ್ಕೊಂತ ಸುತ್ತ ಹಾದಿ ಎಲ್ಲಿಗೆ ಬಂದ ಅಂತಂದ್ರ, ಕೃಷ್ಣನ ಮಹಾದ್ವಾರ ಬಾಗಲ ಕಡೆ ಏನು ಮರಗಿರ್ತಾರಲ್ಲ, ಅವ ಸುತ್ತ ಆದ ಕೃಷ್ಣನ ಗುಡಿ ಹಿಂದೆ ಬಂದಂತ.
ಕನಕದಾಸ ಗುಡಿ ಹಿಂದೆ ಬಂದ. ಗುಡಿ ಹಿಂದೆ ಬಂದು ನೀವು ಗುಡಿ ಸುತ್ತ ಹಾಯುವಾಗ ಗುಡಿ ಹಿಂದೆ ಬಂದು ನಮಸ್ಕಾರ ಮಾಡ್ತೀರಿ ನೋಡು. ಅಲ್ಲಿ ಒಂದು ಸಾಂದ್ ಏನಾರ ದೇವ್ರ ಚಿತ್ರ ಮಾಡಿರ್ತಾರ, ಅಲ್ಲಿ ಒಂದಿಟ್ಟು ನಮಸ್ಕಾರ ಮಾಡಿ ಬರ್ತೀರಿ. ಹಂಗೆ ಅವನು ಹಿಂದೆ ಬಂದು ಗುಡಿ ಹಿಂದೆ ಬಂದು ನಮಸ್ಕಾರ ಮಾಡಿದಾಗ ಅವ ಭಕ್ತಿಯಿಂದ ಮನಸ್ಸಿನಾಗ ಒಂದೆರಡು ಮಾತಂದ. ಕೃಷ್ಣ, ಉಡುಪಿ ಕೃಷ್ಣನಿಗಿಂತ ನಾವು, ಕೃಷ್ಣ ನೀ ಇವತ್ತು ಒಂದು ವೇಳೆ ನನಗೆ ದರ್ಶನ ಕೊಡಲಿಲ್ಲ ಅಂತಂದ್ರೆ, ನಿನ್ನ ಮುಖ ನನಗೆ ತೋರಿಸಲಿಲ್ಲ ಅಂತಂದ್ರೆ ಜೀವನದೊಳಗೆ ನಿನ್ನ ಮುಖನ ನೋಡಂಗಿಲ್ಲ. ಇವತ್ತು ಹೋಗಿಬಿಡ್ತಾನೆ ನೋಡು ನಾನು ಹೊಳ್ಳಿ ಬರಂಗಿಲ್ಲ ಅಂತ ತಿಳ್ಕೊಂಡು ಹಿಂದೆ ಗ್ವಾಡಿಗೆ ತಲೆ ಹಚ್ಚಿ ಸ್ವಲ್ಪ ಹಿಂದೆ ಸರಿದಿದ್ದ. ನಿಮ್ಗೆ ಹೇಳ್ತಾನೆ, ಆ ಗ್ವಾಡಿ ಏನದ ನೋಡ್ರಿ, ಹಿಂದಿನ ಗ್ವಾಡಿ ತಾನ ಕಲ್ಲುಗಳು ಉದುರಿ ದಡ 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 ಗ್ವಾಡಿ ಬಿದ್ದು ಒಳಗೇನು ಕೃಷ್ಣನ ಮೂರ್ತಿ ಇತ್ತಲ್ಲ, ಅತ್ತಾಗೆ ಮಾರಾಗಿ ನಿಂತದ ಕೃಷ್ಣನ ಮೂರ್ತಿ ಹೊಳ್ಳಿ ಈ ಕನಕದಾಸನ ಕಡೆ ಮಾರಾಗಿ ನಿಂತಂತ ಕಲ್ಲಿನ ಮೂರ್ತಿ. ಆ ಕಾಡೆ ಮಾರಾಗಿ ನಿಂತದ ಕೃಷ್ಣನ ಮೂರ್ತಿ ಈ ಕಾಡೆ ಕನಕದಾಸನ ಕಡೆ ಅದು ಹೆಂಗ ಕಲ್ಲಾಗಿ ಅಲ್ಲ, ಜೀವಂತ ಸ್ವತಃ ಕೃಷ್ಣನಾಗಿ ಅವನಿಗೆ ದರ್ಶನ ಕೊಟ್ಟ. ಕೃಷ್ಣ ಅಂದಂತ, ಹಂಗೆ ಮಾಡಬೇಡೋ ಕನಕದಾಸ, ನಿನ್ನ ನೋಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲಪ್ಪ. ನೋಡ್ರಿ, ದೇವ್ರಂತಾನೆ ಹಿಂಗ. ನೀವು ದೇವ್ರಿಗೆ ರಗಡ ಗುಡಿಗೆ ಹೋಗಿರ್ತೀರಿ, ಒಬ್ಬ ದೇವರರ ಒಂದು ದೇವರರ ನಿಮ್ಮನ್ನು ಮಾತಾಡ್ಸವ. ಈಗ ಒಂದೇನವ ಬಾ ಆರಾಮದಿ ಅಂತ ಒಂದು ದೇವರರ ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂತಂದ್ರೆ ನಾವು ಹಂಗೆ ಭಕ್ತಿ ಮಾಡಿಲ್ಲ. ಅವನು ಒಲಿಸ್ಕೋಬೇಕಾಗಿತ್ತು ಅಂದ್ರೆ ಸಾಮಾನ್ಯ ಭಕ್ತಿ, ಈ ಸಾಮಾನ್ಯ ಭಕ್ತಿಗೆ ಒಲೆಂಗಿಲ್ಲ ಪರಮಾತ್ಮ. ಅವನು ಹುಚ್ಚು ಹಿಡಿಬೇಕ್ರಿ, ಅಂದಾಗ ಪರಮಾತ್ಮ ಒಲಿತಾನೆ. ಅವನು ಹೆಂಗೆ ಭಗವಂತನ ಧ್ಯಾನ ಮಾಡ್ತಿದ್ದ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಸಂತ ತುಕಾರಾಮ ಪಂಢರೀಪುರಕ್ಕೆ ಹೋದ್ರ ವಾರಕರಿ ಏಕಾದಶಿ ದಿವಸ ಪಂಢರೀಪುರಕ್ಕೆ ಹೋದ್ರೆ ಲಕ್ಷ ಜನ ಪಾಂಡುರಂಗನ ಮುಂದೆ ನಿಂದಿರ್ತಿದ್ರು. ಎಲ್ಲ ವಾರಕರಿ ಸಂತರು ಪಂಢರಿನಾಥನ ಮುಂದೆ ನಿಂತು ಧ್ಯಾನ ಮಾಡ್ತಿದ್ರು. ಆದ್ರೆ ಸ್ವತಃ ಪಾಂಡುರಂಗ ಹಿಂಗೆ ಹುಬ್ಬುಗೈ ಹಚ್ಚಿ ನೋಡ್ತಿದ್ದಂತ. ಏನು ಹುಬ್ಬುಗೈ ಹಂಚಿ ಮಗ್ಗಲ್ದವ್ರು ಅಂದ್ರಂತ ಪಾಂಡುರಂಗ, ಯಾರಿಗೆ ಹುಡುಕಾಡಕತ್ತೀಯೋ ಮಾರಾಯ, ಹಿಂಗ ದೇವ್ರಿಗೆ ಅಂತ ನಾವ ಅಲ್ಲ, ಹಿಂಗ ಹುಬ್ಬುಗೈ ಹಚ್ಚಿ ಯಾರಿಗೆ ನೋಡಕತ್ತಿ ಅಂತಂದಾಗ ಸ್ವತಃ ಪಾಂಡುರಂಗ ಹೇಳದಂತ, ನನ್ನ ತುಕಾರಾಮ್ ಬಂದ ನನ್ನ ನೋಡಾಕತ್ತೇನೆ ಅಂತ ತಿಳ್ಕೊಂಡು ತುಕಾರಾಮನ್ ಹುಡುಕಾಡಕತ್ತಿದಂತ ಹುಬ್ಬುಗೈ ಹಚ್ಚಿ. ನೋಡ್ರಿ, ಸ್ವತಃ ಪಾಂಡುರಂಗ ನನ್ನ ತುಕಾರಾಮ್ ಅಂತ ಅನ್ಬೇಕಾಗಿತ್ತು ಅಂದ್ರೆ ತುಕಾರಾಮ ಪಾಂಡುರಂಗನನ್ನು ಎಷ್ಟು ನೆನೆಸಿರ್ಬೇಕು. ಸುಮ್ಮನೆ ದೇವ್ರ ಭೇಟಿ ಆಗೋದಿಲ್ರಿ ಅವ, ಸುಮ್ಮನೆ ದೇವ್ರ ಭೇಟಿ ಆಗೋದಿಲ್ಲ. ಆದ್ರೆ ದೇವರ ಕುಲವನ್ನು ನೋಡೋದಿಲ್ಲ, ಪರಮಾತ್ಮ ನಿನ್ನ ಸಿರಿತನವನ್ನು ನೋಡೋದಿಲ್ಲ, ನಿನ್ನ ಆಸ್ತಿ ಅಂತಸ್ತನ್ನು ನೋಡೋದಿಲ್ಲ, ನಿನ್ನ ಸೌಂದರ್ಯವನ್ನು ನೋಡೋದಿಲ್ಲ. ಪರಮಾತ್ಮ ಏನ್ ನೋಡ್ತಾನಂದ್ರೆ ನಿನ್ನ ಮನಸ್ಸು ಸ್ವಚ್ಛ ಅದ ಇಲ್ಲ ಅಷ್ಟೇ ನೋಡ್ತಾನ. ನೀ ಯಾರವರ ಇರು, ನೀ ಹೆಂಗರ ಇರು, ಹೆಂಗ ಬೇಕಾದಂಗಿದ್ರು ಅವ ಅದನ್ನ ನೋಡಂಗಿಲ್ಲ. ನಿನ್ನ ಮನಸ್ಸು ಸ್ವಚ್ಛ ಇತ್ತು ಅಂತಂದ್ರ ಪರಮಾತ್ಮ ಎಲ್ಲಿದ್ರು ಒಲಿತಾನ. ನೋಡ್ರಿ, ಅವ ಕೀಳು ಜಾತಿಯವ ಅಂತ ತಿಳ್ಕೊಂಡ ಕನಕದಾಸ ಹಾಲು ಮತದವರು ಬಹಳ ಪವಿತ್ರ ಮನಸ್ಸಿನವ್ರು ಇರ್ತಾರ. ಅವರೇನು ಕೆಳವರ್ಗದವ್ರು ಅಲ್ಲ. ಹಾಲು ಮತ ಅಂತಂದ್ರೆ ನೀವು ಅಂತೀರಿಲ್ಲ, ಈಗ ಕುರುಬರು ಹಾಲು ಮತದವರು ಅದಕ್ಕೆ ಒಬ್ರು ಯಾರೋ ಹೇಳ್ಯಾರ, ನಾನು ಕೇಳೀನಿ. ಏನಂತಂದ್ರೆ ಹಾಲು ಕೆಡಬಹುದು, ಆದ್ರೆ ಹಾಲು ಮತದವ್ರ ಮನಸ್ಸೆಂದು ಕೆಡಂಗಿಲ್ಲಂತ. ಹಾಲು ಕೆಡಬಹುದು, ಹಾಲು ಮತದವ್ರ ಮನಸ್ಸೆಂದು ಕೆಡಂಗಿಲ್ಲಂತ. ಆ ರೀತಿ ನೋಡ್ರಿ, ನಮ್ಮೂರ ಕಡೆ ಬರ್ತಿರ್ತಾರ ಅವ್ರು ಕುರಿಯೋದು ಕಾಯ್ಕೊಂತ, ಕುರಿ ತಗೊಂಡು ಆ ಬಾಳು ಮಾಮನ ಕುರಿ ಅಂತ ಬರ್ತಾವ ನೋಡಿರ್ಬೇಕು ನೀವು, ಧಾರಾವಾಹಿನೂ ನೋಡಿರ್ಬೇಕು. ಬಾಳು ಮಾಮ ಕುರಿ